ಹಾಯ್ ಆಲ್, ಇದು ಟ್ಯೂಸ್ಡೇ ಮಿನಿ ವ್ಲಾಗ್. ಸೊ ಇವತ್ತು ಸ್ವಲ್ಪ ಲೇಟಾಗಿದ್ದೆ ಅಂತ ಹೇಳಿ ಯಾವುದೇ ರೀತಿ ಡ್ರಿಂಕ್ನ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲಿಲ್ಲ. ಸೊ ಹಂಗಾಗಿ ಬಾಕ್ಸಿಗೋಸ್ಕರ ಇವತ್ತು ಮಾವಿನಕಾಯಿನ ಬಳಸ್ಕೊಂಡು ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ಸೊ ಬಾಕ್ಸಿಗೆ ಏನು ಮಾಡ್ಕೋಬೇಕು ಅಂತಲೇ ತಿಳಿಯೋದಿಲ್ಲ. ಸೊ ಯಾವುದಾದ್ರೂ ಒಂದು ಐಟಮ್ನ ನಾನೇ ಕ್ರಿಯೇಟ್ ಮಾಡಿಕೊಂಡು ರೈಸ್ನ ಮಾಡ್ಕೊತಾ ಇರ್ತೀನಿ. ಹಾಗೆಯೇ ಹೊಸ್ತಿಲಿಗೂ ಕೂಡ ಒಂದು ಸಿಂಪಲ್ಲಾಗಿ ರಂಗೋಲಿನ ಹಾಕೊತಾ ಇದ್ದೀನಿ. ಸೊ ಇದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡೋಣ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೆ. ಸೊ ಹಂಗೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಧೂಪನ ಹಾಕೊತಾ ಇದ್ದೀನಿ. ಯೂಶಲಿ ಮಂಗಳವಾರ ಮತ್ತು ಶುಕ್ರವಾರ ನಾನು ಧೂಪನ ಹಾಕೊತೀನಿ. ಮಂಗಳವಾರ ನಮ್ಮ ಮನೆ ದೇವ್ರ ವಾರ, ಸೊ ಹಂಗಾಗಿ ಧೂಪನ ಕಂಪಲ್ಸರಿ ನಾನು ಹಾಕೊತೀನಿ. ಅಷ್ಟೇ ನನಗೆ ಟೈಮ್ ಇಲ್ಲ ಅಂದರೂ ಕೂಡ ನಾನು ಪೂಜೆ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಬಿಕಾಸ್ ನಾನು ಟಿಫನ್ ಮಾಡೋದನ್ನು ಸ್ಕಿಪ್ ಮಾಡ್ತೀನಿ, ಪೂಜೆ ಮಾಡೋದನ್ನು ಸ್ಕಿಪ್ ಮಾಡೋದಿಲ್ಲ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ಸಣ್ಣ ರವೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ಸೊ ಆ ಒಂದು ರೆಸಿಪಿನೂ ಕೂಡ ಕ್ವಿಕ್ಕಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಬಿಸಿ ಮಾಡಿಕೊಂಡೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕಟ್ ಮಾಡಿರುವಂಥ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ನೀರನ್ನ ಹಾಕ್ಕೊಂಡು, ನೀರೆಲ್ಲನೂ ಚೆನ್ನಾಗಿ ಕುದೀತಾ ಇದೆ ಅಂದಾಗ ರವಾನ ಹಾಕೊಂಡ್ಬಿಟ್ರೆ ಟೇಸ್ಟಿಯಾಗಿರುವಂತಹ ಉಪ್ಪಿಟ್ಟು ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ.